ಕೃಷ್ಣರಾಜಪೇಟೆ ಪಟ್ಟಣದ ತೇರಿನ ಬೀದಿಯಲ್ಲಿರುವ ಮನೆಯು ಬೆಲ್ಲದನಂದ ಹಾಗೂ ವಿಶಾಲಾಕ್ಷಿ ಕುಟುಂಬಕ್ಕೆ ಸೇರಿದ್ದು, ಈ ಸ್ವತ್ತಿನ ವಿಷಯದಲ್ಲಿ ಕೋರ್ಟಿನ ಆದೇಶ ಸಹ ಆಗಿದ್ದು, ದಕ್ಷಿಣಾಮೂರ್ತಿರವರ ಮಗನಾದ ಚಂದ್ರಶೇಖರ್ ಅಕ್ರಮವಾಗಿ ಮನೆಯ ಬೀಗವನ್ನು ಒಡೆದು ನನ್ನ ಅತ್ತೆಯವರಾದ ವಿಶಾಲಾಕ್ಷಿರವರಿಗೆ ಬಾಯಿಗೆ ಬಂದಂತೆ ಅವ್ಯಾಚ್ಯ ಪದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಸ್ವತ್ತಿಗೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ಇದೇ ಜನವರಿ ತಿಂಗಳಲ್ಲಿ ವಿಚಾರಣೆ ಇದ್ದು, ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಏಕಾಏಕಿಯಾಗಿ ಬೀಗ ಒಡೆದು ದಬ್ಬಾಳಿಕೆ ಮಾಡಿರುವುದನ್ನು ಖಂಡಿಸಿ ನೊಂದ ಕುಟುಂಬಗಳು ಮಾಧ್ಯಮಗಳ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡರು. ನಮಸ್ಕಾರ, ನಂದನ್ ಅಂತ ವಿಶಾಲಾಕ್ಷಿ ಅವರಿಗೆ ಅಡಿಯಾಗಬೇಕು ಅನ್ನೋ ಕಳೆದ 15 ದಿನದಿಂದ ಚಂದ್ರಶೇಖರ್ ಅನ್ನೋನು ನಮ್ಮ ಹಳೆ ಮನೆ ಹತ್ರ ಹೋಗಿ ಕೇಸ್ ನಡೀತಿರೋ ಮನೆ ಹತ್ರ ಹೋಗಿ ದಿನ ಗಲಾಟೆ ಮಾಡ್ತಿದ್ದ. ಬೆಳಿಗ್ಗೆ ಸಂಜೆ ಅಲ್ಲಿ ಬಾಡಿಗೆ ಇರೋರಿಗೆ ತುಂಬಾ ತೊಂದರೆ ಕೊಡ್ತಿದ್ದ. ಬಾಡಿಗೆ ಇರೋರು ನಮ್ಗೆ ಕೇಳ್ಕೊಂಡ್ರು ಅಂತ ನಾವು ಮತ್ತೆ ನಮ್ಮ ಮನೆ ಹತ್ರ ಹೋದಾಗ ತುಂಬಾ ಅಸಭ್ಯವಾಗಿ ನಡ್ಕೋತಿದ್ದ. ಕೆಟ್ಟ ಮಾತಾಡೋದು, ನಮ್ಮ ಅತ್ತೆ ಬಗ್ಗೆ ಎಲ್ಲ ಕೆಟ್ಟ ತುಂಬಾ ಮಾತಾಡ್ತಿದ್ದ. 15 ದಿನದಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವನಂತರ ಸ್ವಲ್ಪ ಕೆಟ್ಟ ತುಂಬಾ ಅಸಭ್ಯವಾಗೆಲ್ಲ ನಡ್ಕೋತಿದ್ದ. ಅದಾದ್ಮೇಲೆ ಈಗ ಮೊನ್ನೆ ಶನಿವಾರ ಬಾಡಿಗೆ ಇದ್ದವ್ರಿಗೆ ತುಂಬಾ ಕಾಟ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸ್ದ. ಅವ್ರ ಅರ್ಧ ಲಗೇಜ್ ಎತ್ಕೊಂಡು ಹೋಗಿ ಕಿಕ್ಕೇರಿಗೆ ಅನ್ಲೋಡ್ ಮಾಡಿ ಬರೋ ಅಷ್ಟರಲ್ಲಿ ಬೀಗ ಹೊಡೆದು ಮನೆ ಒಳಗೆ ಸೇರ್ಕೊಂಡಿದ್ದ. ನಾವ್ ಯಾಕಪ್ಪ ಅಂತ ಕೇಳೋದಾಗ ಹೆಣ್ಮಕ್ಳನ್ನ ಕೈ ಮಾಡಕ್ ಬಂದ. 112 ಫೋನ್ ಮಾಡಿ ಪೊಲೀಸ್ ಅವ್ರು ಕರೆಸ್ಕೊಂಡು ಹಿಂಗಾಯ್ತಾಗ ಲೇಡೀಸ್ ಇದ್ರು, ಪೊಲೀಸರು ಲೇಡೀಸ್ ಯಾರು ಬಂದಿರಲಿಲ್ಲ. ಹಾಗಾಗಿ ನಮ್ಮನ್ನ ಎಲ್ಲ ಸ್ಟೇಷನ್ ಹತ್ರ ಬನ್ನಿ, ನಿಮ್ಗೆ ಅಲ್ಲಿ ಮೇಡಮ್ ಸಿಗ್ತಾರೆ, ಇಲ್ಲಿ ನಾವು ಲೇಡಿ ಕಾನ್ಸ್ಟೇಬಲ್ ಕರ್ಕೊಂಡ್ ಬಂದಿಲ್ಲ, ನೀವು ಸ್ಟೇಷನ್ ಹತ್ರ ಬನ್ನಿ ಅಂತ ಕರೆದ್ರು. ನಾವು ಅವರು ಜೊತೆಲೇ ಹೋಗಿದ್ದೀವಿ. ನಾವು ಸ್ಟೇಷನ್ ಒಳಗೋದಾಗ ಅವ್ರು ವಾಪಸ್ ಓಡೋಗಿದ್ದಾರೆ. ಮೇಡಮ್ ಅವ್ರು ಫೋನ್ ಮಾಡಿ ಬಾರಪ್ಪ ನಿಮ್ಮ ಕಂಪ್ಲೇಂಟ್ ಆಗಿದೆ ಅಂತ ಕರೆದ್ರೆ ನಾನು ಇಲ್ಲ, ನಾ ಬರಲ್ಲ, ನಾನು ಎಲ್ಲೋ ಇದ್ದೀನಿ, ನಾನ್ಯಾಕೆ ಬರಬೇಕು ಅಂತ ಅಸಡ್ಡವಾಗಿ ಮೇಡಮ್ ಹತ್ರ ಎಲ್ಲ ಮಾತಾಡ್ದ. ಮೇಡಮ್ ಬೆಳಿಗ್ಗೆ ನಾವು ಹೋಗಿ ಮೇಡಮ್ ಹಿಂಸೆ ಕೊಟ್ಟು ಈ ತರ ಅವ್ನು ತುಂಬಾ ಅಸಭ್ಯವಾಗಿ ನಡ್ಕೊತಿದ್ದೆ ಮೇಡಮ್, ಅವನಿಂದ ರಕ್ಷಣೆ ಬೇಕು ಅಂದಾಗ ಮೇಡಮ್ ಖುದ್ದಾಗಿ ಅಲ್ಲಿಗೆ ಬಂದು ಅವನ ಹತ್ರ ಮಾತಾಡಿದ್ರು. ಅವ್ನು ತುಂಬಾ ಮೇಡಮ್ ಹತ್ರ ಅಸಭ್ಯವಾಗಿ ಮಾತಾಡಿದ್ದು. ಅಲ್ಲಿಂದ ಮೇಡಮ್ ಹತ್ರ ತುಂಬಾ ಕೆಟ್ಟದಾಗಿ ಮಾತಾಡಿ ಇವತ್ತು SP ಆಫೀಸ್ಗೆ ಹೋಗಿ ನಮ್ಮ ಮೇಲೆ ಏನೇನೋ ದೂರುತ್ತಿದ್ದಾನೆ. ಅವನಿಗೆ ನಮಗೂ ಪ್ರಾಣ ಭಯ ಇದೆ, ನಮ್ಗೆ ರಕ್ಷಣೆ ಕೊಡಿ, ನಮ್ಮ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ಸು ಇದೆ. ಅವ್ನು ಹೇಳಂಗೆ ಸುಮ್ಮನೆ ಪೇಪರಿಂದ ತೆಗೆದು ಕವರಿಂದ ತೆಗೆದು ತೋರಿಸಲ್ಲ, ಪ್ರತಿಯೊಂದು ತೋರಿಸ್ತೀವಿ. ಬೇಕಾದ್ರೆ ಮೀಡಿಯಾ ಮುಂದೆ ಕೊಡ್ತೀವಿ, ಇದು ನಮ್ದು ಈ ಸ್ವತ್ತು. ಮುನ್ಸಿಪಾಲಿಟಿ ಏನೋ ಗೋಲ್ಮಾಲ್ ಮಾಡಿ ಅವ್ನು ಈ ಸ್ವತ್ತು ಮಾಡಿಸ್ಕೊಂಡಿದ್ದೆ. ಅದು 2025ರಲ್ಲಿ. ನಮ್ಮ ಹತ್ರ 1980ರಿಂದನೂ ಈ ಸ್ವತ್ತು ಇದೆ. ಅವ್ರ ಅಪ್ಪ ನಮಗೆ ಬರ್ಕೊಟ್ಟಿರೋ ಪೇಪರ್ಗಳಿದೆ. ದಕ್ಷಿಣ ಮೂರ್ತಿ ಅವರೇ ಬರ್ಕೊಟ್ಟಿರೋ ಪೇಪರು. ನೀವು ಬೇಕಾದ್ರೆ ಝೂಮ್ ಮಾಡಿ ನೋಡ್ಬೋದು, ದಕ್ಷಿಣ ಮೂರ್ತಿನೇ ಬರ್ಕೊಟ್ಟಿರೋದು. ಪ್ರತಿಯೊಂದು ಇದೆ. 70ರಿಂದ ನಾವೇ ಕಂದಾಯ ಕಟ್ತಿರೋದು. ಕಂದಾಯ ನಾವು ಕಟ್ತಿರ್ಬೇಕಾದ್ರೆ ಅದನ್ನು ಕಂದಾಯನೂ ನಾವೇ ಕಟ್ತಾ ಇರೋದು. ಅವ್ನು ಯಾವುದೋ ಫೇಕ್ ತಗೊಂಡ್ಬಂದು ನಾಟಕ ಆಡ್ತಿದ್ದಾನೆ. ನಮ್ಗೆ ಅವನಿಂದ ಜಾಗ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಅವನಿಂದ ತೊಂದರೆ ಆಗೋದು ಬೇಡ. ಅವನು ಮನೆಯಿಂದ ಹೊರಡೆ ಇರಲಿ, ನಾವು ಆ ಕಡೆ ಹೋಗೋದಿಲ್ಲ. ಅಲ್ಲಿ ಎರಡು ಯಾವಾಗ ಡಿಸೈಡ್ ಆಗುತ್ತೆ ಅವಾಗ ಯಾರಂತ ಆಗುತ್ತೆ ಅವ್ರು ಸೇರ್ಕೊಳ್ಳಿ. ಅವನಿಗಾದ್ರೆ ಅವನು ಸೇರ್ಕೊಳ್ಳಿ, ನಮ್ಗಾದ್ರೆ ನಾವು ಹೋಗ್ತೀವಿ. ಬೆಳಿಗ್ಗೆ ಜಮೀನ್ಗೆ ಹೋದ್ರೆ ಬರೋದು ಸಂಜೆ, ನಾನು ಕೆಲ್ಸಕ್ಕೆ ಹೋದ್ರೆ ಬರೋದು ಸಂಜೆ. ನಮ್ಮ ಅತ್ತೆಯವ್ರು ಒಬ್ಬರೇ ಇರ್ತಾರೆ. ಅವನು ಒಂದ್ ಸ್ವಲ್ಪ ಅಸಭ್ಯವಾಗೆಲ್ಲ ಮಾತಾಡ್ತಾನೆ, ಮನೆ ಹತ್ರ ಬಂದು ಕೂಗಾಡೋದೆಲ್ಲ ಮಾಡ್ತಾನೆ. ನಮ್ಮ ಅತ್ತೆಗೆ ರಕ್ಷಣೆ ಕೊಡಿ, SP ಅವ್ರ ಹತ್ರ ಮನವಿ ಮಾಡ್ತೀನಿ, ನಮ್ಮ ಅತ್ತೆಗೂ ರಕ್ಷಣೆ ಕೊಡಿ. ಅವ್ನು ಬಡವನೇ ಇರ್ಬೋದು, ನ್ಯಾಯನೇ. ಅವನಿಗೆ ಸಿಕ್ಕರು ಅವನೇ ತಗೊಳ್ಳಿ, ನಮಗ್ ಸಿಕ್ಕರು ನಾವು ತಗೊಂತೀವಿ. ನಾವೇನು ಅವನ ಮೇಲೆ ದಬ್ಬಾಳಿಕೆ ಯಾವತ್ತೂ ಮಾಡಿಲ್ಲ. ನಮ್ಮ ತಾತಗೆ 80 ವರ್ಷ, ಅವ್ನಿಗೆ ಏನು ಹೊಡೆಯಕ್ ಸಾಧ್ಯ? ನಮ್ಮ ಅತ್ತೆ ಹೋಗಿ ಅವ್ನ ಮೇಲೆ ಕೈ ಮಾಡಕ್ಕಾಗುತ್ತಾ? ಬಾಯ್ ಬಿಟ್ರೆ ಮೊಬೈಲ್ ತಗೊಂಡು ಕುತ್ಕೋತಾನೆ. ನಾವ್ ಯಾಕೆ ಅವನ ಮೇಲೆ ಹೊಡಿಯೋದು? ನ್ಯಾಯ ಅವನ ಹತ್ರ ಇದ್ರೆ ಅವ್ನು ತಗೊಳ್ಳಿ, ನಮ್ಮ ಹತ್ರ ಇದ್ರೆ ನಾವು ತಗೋತೀವಿ.